ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಶುಭಾಶಯ ಸ್ವಲ್ಪ ಲೇಟಾಗಿ ಬರ್ಬೋದು ರೀ, ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಬ್ಬದ ಗದ್ದಲದೊಳಗೆ. ಹಾಗಾಗಿ ನಮ್ಮ ವಿಶ್ ಸ್ವಲ್ಪ ಲೇಟಾಗಿ ಬರತ್ತೈತ್ರಿ, ಹಾಗಾಗಿ ಸಾರಿ ಫಾರ್ ದ ಲೇಟ್ ವಿಶಸ್. ಈಗ ನೋಡ್ರಿ, ನಾವು ಚಿನ್ನಿಗೆ ಅರ್ಬಿ ತರಕ್ಕೆ ಹೊಂಟೇವಿ. ನಾಳೆ ಐತಿ ಅಮಾಸಿ, ಇವತ್ತು ಹೊಂಟೇವಿ ನಾವು ಅರ್ಬಿ ತರಕ್ಕೆ. ಹೋಗಿ ತೊಗೊಂಬಂದ್ವಿ ಚಿನ್ನಿಗೆ ಮತ್ತು ಚುಕ್ಕಿಗೆ ಅರ್ಬಿ. ಮನ್ಯಾಗ ಒಬ್ಬಾಕಿ ಇರೋದ್ರಿಂದ ಎಲ್ಲ ಕೆಲಸ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಆಗತೈತ್ರಿ. ಹುಡುಗರು ಎತ್ಕೊಳಕ್ಕೂ ಯಾರಿಲ್ಲ ಹಂಗಾಗೈತಿ. ನಮ್ಮಮ್ಮ ಊರಿಗೆ ಹೋಗ್ಯಾರ, ಹಾಗಾಗಿ ಮನ್ಯಾಗೆಲ್ಲ ಮಾಡ್ಕೊಳತನ ಅಂದ್ರೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಈ ಥರ ದೇವ್ರಿಗೆ ರೆಡಿ ಮಾಡಿದ್ದೆ ನೋಡ್ರಿ. ನಾನು ಅವತ್ತು ಸಂಜೆಗೆ ಮಾಡಿದ್ದೆ ಹೋಳಿಗೆ, ಅದೆಲ್ಲ ಮಾಡಿದ್ದೆ. ಚಿನ್ನಿದು ಸೈಕಲ್ ಹೊಸದಿತ್ತಲ್ರಿ, ಹಾಗಾಗಿ ಚಿನ್ನಿ ಸೈಕಲ್ಗೂ ಒಳಗೆ ಪೂಜಾ ಆಯ್ತು ಈ ವರ್ಷ. ನಮ್ಮ ಮನೆಯವ್ರನ್ನೂ ಕೆಲ್ಸಕ್ಕೆ ಹೋಗಿದ್ರು, ಅವ್ರದ್ದು ಶೋರೂಮ್ ಆಗಿರೋದ್ರಿಂದ ಈ ಹಬ್ಬದೊಳಗೆ ಜೋರು ಇರ್ತೈತ್ರಿ, ಹಾಗಾಗಿ ಸೂಟಿ ಇರೋಂಗಿಲ್ಲ. ಅವರು ಇರಲಿಲ್ಲ, ನಾನು ಒಬ್ಬಾಕಿ ಹುಡುಗರು ಕರ್ಕೊಂಡು ಮಾಡ್ಕೊಳತನ ಎಲ್ಲ ಲೇಟ್ ಆಯ್ತು. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ ಅಥವಾ ನಿಮಗೆ ವಿಶ್ ಮಾಡಿ ಹಾಕೋಕ್ಕಾಗಲಿ ನಂಗೆ ಟೈಮ್ ಸಾಲೇ ಇಲ್ಲ. ಹಂಗೆ ರಾತ್ರಿ ಬಂದು ಒಂದು ಸ್ವಲ್ಪ ಶಂಕರಪೊಳೆ ಮತ್ತು ಸ್ವಲ್ಪ ಚಕ್ಲಿ ಮಾಡ್ಕೊಂಡೆ, ಮತ್ತೊಂದು ಸ್ವಲ್ಪ ಕರ್ಚಿಕಾಯಿ ಮಾಡಿದ್ದೆ ಎಡಿ ಪುರ್ತಕ್ಕೆ. ಅಷ್ಟು ಮಾಡಿ ದೀಪಾವಳಿ ಹಬ್ಬ ಅಂತೂ ಆಚರಿಸಿದ್ವಿ ನೋಡ್ರಿ. ಚುಕ್ಕಿಗೂ ನೆಗಡಿ ಆಗಿತ್ತು ರೀ, ಹಾಗಾಗಿ ಸ್ವಲ್ಪ ಕಾಡ್ಸಾಕತ್ತಿದ್ಲ. ಚಿನ್ನಿಗೆ ಅವ್ರ ಪಪ್ಪ ಸೈಕಲ್ ಪೂಜೆ ಆಗುತ್ತಾನ ಹೊರಗೆ ತೆಗಿಬೇಡ ಅಂತೇಳಿ ಹೇಳಿದ್ರಿ, ಹಾಗಾಗಿ ಇವತ್ತು ಸೈಕಲ್ ಪೂಜೆ ಆಗಿದ್ದಕ್ಕೆ ಆಕೆಗೆ ಭಾಳ ಖುಷಿಯಾಗಿತ್ತು. ಇನ್ಮ್ಯಾಗ ರೋಡ್ ಮ್ಯಾಗೆಲ್ಲ ಆಡ್ಬೋದು ನಾನು ಅಂತೇಳಿ ಖುಷಿಲಿ ಹೊಳ್ಳೆ ಹೋಗಿ ಸೈಕಲ್ ಹತ್ರ ನಿಂತು ಫೋಟೋ ತಗೊಳತ್ತಿದ್ಲೆ. ಈ ಡ್ರೆಸ್ನೂ ಆಕೆಗೆ ಭಾಳ ಇಷ್ಟ ಆಗಿತ್ತು ರೀ. ನಾವು ಆಕೆಗೆ ಫಸ್ಟ್ ಟೈಮ್ ಸೌದತ್ತಿ ಒಳಗೆ ಡ್ರೆಸ್ ತೊಗೊಂಡಿದ್ದ ಅಂದ್ರೆ ಇದು ರೀ. ಇಲ್ಲಿವರೆಗೂ ನಾವು ಸೌದತ್ತಿ ಒಳಗೆ ತೊಗೊಳಂಗಿಲ್ಲ, ನಮಗೆ ತುಟ್ಟಿ ಅನ್ನಿಸ್ತೈತೆ ಅಂಥೇಳಿ ಹುಬ್ಳಿಯಿಂದ ತರ್ತಿದ್ವಿ. ಈ ಸರಿ ಹುಬ್ಳಿಗೇನು ಹೋಗೋಕ್ಕಾಗಲಿಲ್ಲ, ನಿರ್ವಾಯಿಲ್ದ ಆಕೆಗೆ ಸೌದತ್ತಿ ಒಳಗೆ ಡ್ರೆಸ್ ತೊಗೋಬೇಕಾತ. ಚುಕ್ಕಿಗೂ ಒಂದು ತೊಗೊಂಡಿದ್ವಿ ರೀ. ಚುಕ್ಕಿ ಹಾಕ್ಕೊಳಕ್ಕೆ ಒಲ್ಲೆ ಅಂಥೇಳಿ ಹಠ ಮಾಡಕತ್ಲ. ಆಕಿದು ಡ್ರೆಸ್ ಬೇರೆ ಇತ್ತು, ಆಕೆಗೆ ಅದು ಇಷ್ಟ ಆಗಲಿಲ್ಲ, ಆಕೆ ಹಾಕೊಳ್ಳೇ ಇಲ್ಲ. ಹಾಗಾಗಿ ಈಕೆ ಒಬ್ಬಾಕೆ ಹೊಸದು ಹಾಕ್ಕೊಂಡ್ಲೆ, ಆಕೆ ಮತ್ತು ಹಳೇದ ಹಾಕ್ಕೊಂಡಾಳ. ಚಿನ್ನಿದ ಡ್ರೆಸ್ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಮಾಡಿರಿ. ನನಗಂತೂ ಆಕೆ ನೋಡಿದ್ರೆ ವಿಚಿತ್ರ ಅನ್ಸಾಕತ್ತಿತ್ತು ರೀ. ಯಾಕೋ ಈ ಡ್ರೆಸ್ ಒಳಗೆ ಭಾಳ ದೊಡ್ಡಕ್ಕೆ ಅಂಥೇಳಿ ಅನ್ಸಾಕತ್ತಿದ್ಲ, ಅಷ್ಟು ಇಷ್ಟ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರ ಪಪ್ಪಾಗೂ ಈ ಡ್ರೆಸ್ ಅಷ್ಟು ಇಷ್ಟ ಆಗಿತ್ತು. ಆಕಿ ಹೆಂಗೆ ನಿಂತ್ಕೊಳತ್ತಾಳ, ಬರೀ ಆಕಿದ ಫೋಟೋ ತೆಗಿಯಾಕತ್ತಿದ್ರೆ. ಆಮೇಲೆ ಆ ಡ್ರೆಸ್ ಮ್ಯಾಗ ದೃಷ್ಟಿ ಆಕೈತಿ ಆಕಿಗೆ ಅಂಥೇಳಿ ಮಾತಾಡಕತ್ತಿದ್ರು. ಹಂಗೆ ಒಂದು ಕತ್ತಲದೊಳಗೆ ಹಿಂಗೆ ದೀಪ ಹಿಡ್ಕೊಂಡು ಚಿನ್ನಿದ ಫೋಟೋ ತೆಗಿಬೇಕಂತ ಹೇಳಿ ತೆಗಿಯಾಕತ್ತಿದ್ವಿ ನೋಡ್ರಿ. ಲೈಟಿನ ಸರ ಹಾಕಿದ್ರು ನಮ್ಮ ಮನೆಯವ್ರು ಬಂದು, ನಾನು ಲೈಟಿನ ಸರ ಹಾಕಿರಲಿಲ್ಲ. ಅವ್ರು ಬಂದು ಲೈಟಿನ ಸರ ಮತ್ತು ಲೈಟೆಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರೆ, ನಾನು ಬೇರೆ ಅಷ್ಟೇ ಪೂಜೆದೆಲ್ಲ ರೆಡಿ ಮಾಡಿ ಕುಂತಿದ್ದೆ. ಲೈಟಿನ ಸರ ಎಲ್ಲ ಅವ್ರಿಗೆ ಬಿಟ್ಟಿದ್ರಿ.
ನಾ ಅದನ್ನು ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ನೋಡ್ರಿ ನಮ್ಮ ಚಿನ್ನಿ ಹೆಂಗೆ ಕಾಣತ್ತಾನ ಅಂಥೇಳಿ. ಪ್ರಣಾಮ ನೀಡೇ ಅನುಗ್ರಹ ಭಕ್ತರ ವೃಂದಕ್ಕೆ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ಸಕಲೋಪಚಾರದಿ ಭಕ್ತರು ಪೂಜಿಪರು ಸಕಲ ಸಂಪತ್ತು ನೀಡೆ ನಿರಂತರ. ಸಕಲೋಪಚಾರದಿ ಭಕ್ತರು ಪೂಜಿಪರು ಸಕಲ ಸಂಪತ್ತು ನೀಡೆ ನಿರಂತರ. ವೇದಾಂತ ರೂಪಿಣಿ ಮಂಗಳ ಸ್ವರೂಪಿಣಿ ಸರ್ವವಂದಿತೆ ತ್ರೈಲೋಕ್ಯ ಜನನಿ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ನೀಡೇ ಅನುಗ್ರಹ ಭಕ್ತರ ವೃಂದಕ್ಕೆ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ಶ್ರಾವಣ ಮಾಸದಿ ಪಂಚಾಮೃತ ಅಭಿಷೇಕ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರ. ಆಶ್ವಿಜ ಮಾಸದಿ ನವರಾತ್ರಿ ವೈಭವ ವಿಜಯದಶಮಿಯಂದೇ ಮಹಾರಥೋತ್ಸವ. ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ಈ ರೀತಿ ಮಂಗಳಾರತಿ ಎಲ್ಲ ಹೇಳಿ ಇವತ್ತಿನ ಪೂಜೆ ಮುಗಿಸಿದ್ವಿ ರೀ. ಅಮ್ಮ ಒಬ್ಬರಿಲ್ಲ, ಪೂಜೆದಾಗ ಬಣ ಬಣ ಅನ್ಸಾತೈತಿ. ಪ್ರತಿ ವರ್ಷ ಅಮ್ಮನೂ ಇರ್ತಿದ್ರೆ, ಈ ಸರಿ ಅಮ್ಮ ಇಲ್ಲ, ಊರಿಗೆ ಹೋಗ್ಯಾರ. ನಾವಷ್ಟೇ ಇರೋದ್ರಿಂದ ನಾವಷ್ಟೇ ಮಾಡ್ಕೊಂಡ್ವಿ. ಯಾವುದೇ ಪೂಜೆ ಇದ್ರು ನಮ್ಮ ಚಿನ್ನಿ ಚುಕ್ಕಿದಂತೂ ಜಿಗ್ದಾಡೋದು ಮುಗಿಯಂಗಿಲ್ಲ ರೀ. ದೀಪದ ಹತ್ರ ಹೊಕ್ಕಾಳ ಅಂಥೇಳಿ ನಾನು ಚುಕ್ಕಿಗೆ ಅವಾಗವಾಗ ಜಕ್ಕೊಂತ ಇದ್ದೆ. ಅಷ್ಟಾದರೂ ಕೇಳಂಗಿಲ್ಲ, ಜಿಕ್ಕೊಂತ ಹೋಗೇ ಬಿಡ್ತಾರೆ. ಚುಕ್ಕಿಗೆ ಒಂದು ಸ್ವಲ್ಪ ಆರಾಮಿಲ್ಲ ರೀ, ಹಾಗಾಗಿ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡತ್ತಿದ್ಲ ಅವತ್ತು. ಮತ್ತು ಪಾಡ್ಯ ದಿವ್ಸದ ಬ್ಲಾಗ್ ರೀ. ಇದು ಪಾಡ್ಯ ದಿವಸ ಎಷ್ಟು ಸಗಣಿ ಇತ್ತಲ್ಲ ಅಷ್ಟು ಸೇರಿಸಿ ಪಾಂಡವ್ರು ಮಾಡತ್ತಿದ್ದೆ. ಇಲ್ಲೆಲ್ಲ ಭಾಳ ಮಾಡಿಡ್ತಾರೆ, ಹಾಗಾಗಿ ನಮ್ಮದು ಸಗಣಿ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಾಗಾಗಿ ಎಷ್ಟಕ್ಕ ಅಷ್ಟು ಮಾಡಿದ್ರಂತೇಳಿ ಈ ಥರ ಮಾಡಿಡತ್ತಿದ್ದೆ. ನಮ್ಮ ಚಿನ್ನಿ ಬಂದು ವಿಡಿಯೋ ಮಾಡಕತ್ತಿದ್ಲು ನೋಡ್ರಿ. ಅಮ್ಮ ಇದ್ದಾಗ ಅಮ್ಮನ ಮಾಡ್ತಾರೆ ಪ್ರತಿ ವರ್ಷ ಪಾಂಡವ್ರು. ನಾ ಏನು ಮಾಡೋಂಗಿಲ್ಲ. ಈ ವರ್ಷ ಅಮ್ಮ ಇಲ್ಲ ಅಂಥೇಳಿ ನಾ ಮಾಡತ್ತೀನಿ. ಈ ಥರ ರಂಗೋಲಿ ಅದು ಹಾಕಿ ಇಟ್ಟಿರಿ. ಈಗ ಇದೇ ಒಂದು ತಾಸು ಆತ್ರಿ. ಇವತ್ತು 1 ತಾಸು 1.5 ತಾಸು ಇದ್ದ ಕೆಲಸ ಆಯ್ತು. ಇನ್ನೂ ಐತ್ರಿ ಇದ್ರದ್ದು ಕೆಲಸ. ಮುಂದೆ ಹಿಂಗೆ ಅನ್ನಕ್ಕೆ ಇಟ್ಟರ್ಗತಿ ಮಾಡ್ಬೇಕ್ರಿ ಕೆಂಡ ಇಟ್ಟು. ನಮ್ದೇನು ಕೆಂಡ ಇರೋಂಗಿಲ್ಲ, ನಾವು ಗ್ಯಾಸ್ ಮೇಲೆ ಹೆಚ್ಚಿಗೆ ಮಾಡೋದ್ರಿಂದ ನೀರು ಕಾಸೋಕ್ಕಷ್ಟ ಒಲೆ ಹಚ್ಚಿರ್ತೀವಿ. ಅದು ಒಲೆ ಆರೈತಿ ನೋಡ್ರಿ. ಈ ಥರ ಎಲ್ಲ ಇಟ್ಟೀನಿ. ಇದ ಫಸ್ಟ್ ಟೈಮ್ ಇಟ್ಟೀನಿ ಕರೆ ಅಂದರು. ಅಮ್ಮ ಇದ್ದಾಗ ವರ್ಷ ಅವರೇ ಇಡ್ತಾರೆ, ನಾ ಬರೀ ಅಡುಗೆ ಕೆಲಸ ನೋಡ್ಕೊತೀನಿ. ಅಮ್ಮ ಇಲ್ಲ ಅಂಥೇಳಿ ನಾನು ಇಟ್ಟೇನಿ ಇವತ್ತು. ಒಂಥರ ಖುಷಿ ರೀ ಏನೋ ಹೊಸದು ಮಾಡಿದಾಗ. ಈ ಥರ ನೋಡ್ರಿ, ಒಂದು ಗಡ್ಗೆ ಒಳಗೆ ಕೆಳಗೆ ಕೆಂಡ ಹಾಕಿಡ್ಬೇಕು. ಕೆಂಡ ಇರ್ಲಾರ್ದಕ್ಕೆ ನಾನು ಸಣ್ಣ ಸಣ್ಣ ಸ್ವಲ್ಪ ಕಟ್ಗೆ ಹಾಕಿ ಹಚ್ಚಾಕೆ ನೋಡಿದ್ದೆ. ಅದು ಗಾಳಿ ಬಾಡಿತ್ರಿ, ಹಾಗಾಗಿ ಹತ್ತಲಿಲ್ಲ ನೋಡ್ರಿ. ಇವತ್ತಿನ ನಮ್ಮ ಹಬ್ಬ ಇಷ್ಟಿತ್ತು. ನಮ್ಮ ದೀಪಾವಳಿ ಹಬ್ಬ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್.